ಧರ್ಮದ ಗಡಿಗಳನ್ನು ಮೀರಿ ಭಾವೈಕ್ಯತೆ ಹಾಗೂ ಸೌಹಾರ್ದತೆಯ ಸಂದೇಶ ಸಾರುವ ಮೂಲಕ ಕೊಪ್ಪಳ ಜಿಲ್ಲೆಯ ಅಳವಂಡಿ ಗ್ರಾಮದ ಮುಸ್ಲಿಂ ಕುಟುಂಬವೊಂದು ಎಲ್ಲರ ಗಮನ ಸೆಳೆದಿದೆ. ಅಳವಂಡಿ ಗ್ರಾಮದ ನಜೀರುದ್ದೀನ್ ಬಿಸರಳಿ ಅವರ ಕುಟುಂಬ ಕಳೆದ 8 ವರ್ಷಗಳಿಂದ ಹಿಂದೂ ಸಂಪ್ರದಾಯದಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರ್ತಿದೆ. ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ಸಂದೇಶವನ್ನು ತಮ್ಮ ವಿಶಿಷ್ಟ ಆಚರಣೆ ಮೂಲಕ ಈ ಕುಟುಂಬ ಸಮಾಜಕ್ಕೆ ಸಾರುತ್ತಿದೆ. ಶ್ರಾವಣ ಮಾಸದಲ್ಲಿ ಬರುವ ಪವಿತ್ರ ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಶುಕ್ರವಾರ ಬೆಳಿಗ್ಗೆ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ದೇವಿಗೆ ವಿಶೇಷ ಅಲಂಕಾರ, ನೈವೇದ್ಯ, ದೀಪಾರಾಧನೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಕುಟುಂಬದ ಸದಸ್ಯರು ಭಕ್ತಿ ಭಾವದಿಂದ ಹಾಗೂ ಸಂಭ್ರಮದಿಂದ ನೆರವೇರಿಸಿದರು. ಪ್ರತಿ ವರ್ಷವೂ ವಿಶೇಷ ಪೂಜಾ ವಿಧಾನಗಳೊಂದಿಗೆ ಹಬ್ಬವನ್ನು ಆಚರಿಸುತ್ತಿರುವ ನಜೀರುದ್ದೀನ್ ಬಿಸರಳಿ ಅವರ ಕುಟುಂಬದ ಧಾರ್ಮಿಕ ಸಾಮರಸ್ಯದ ನಡೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಭಾವೈಕ್ಯತೆ ಮತ್ತು ಸೌಹಾರ್ದತೆಯ ಪ್ರತೀಕವಾದ ಈ ಪೂಜಾ ಕಾರ್ಯಕ್ರಮಕ್ಕೆ ಗಣ್ಯರು, ಪೂಜ್ಯರು ಹಾಗೂ ಸ್ಥಳೀಯ ಮುಖಂಡರು ಆಗಮಿಸಿ ಕುಟುಂಬದ ಸದಸ್ಯರಿಗೆ ಶುಭ ಹಾರೈಸಿದ್ರು. ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಸಾರ್ಥಕಗೊಳಿಸುವ ಉದ್ದೇಶದಿಂದ ಆಗಮಿಸಿದ ಎಲ್ಲರಿಗೂ ಸಿಹಿ ಹಂಚಲಾಯಿತು. 8 ವರ್ಷಗಳ ಹಿಂದೆ ತಮ್ಮ ಗೃಹ ಪ್ರವೇಶದ ದಿನದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದು, ಈ ಪೂಜೆಯಿಂದ ತನಗೂ ತನ್ನ ಕುಟುಂಬಕ್ಕೂ ಸುಖ, ಶಾಂತಿ ಮತ್ತು ನೆಮ್ಮದಿ ದೊರೆತಿದೆ ಎಂದು ನಜೀರುದ್ದೀನ್ ಬಿಸರಳಿ ತಿಳಿಸಿದ್ದಾರೆ. ಮುಂದೆಯೂ ಇದೇ ಪೂಜಾ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವುದಾಗಿ ಅವರು ಹೇಳಿದರು. ಧರ್ಮಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಮಾನವೀಯತೆ ಮತ್ತು ಪ್ರೀತಿ ಒಂದೇ ಎಂಬ ಸಂದೇಶವನ್ನ ಸಾರುತ್ತಿರುವ ನಜೀರುದ್ದೀನ್ ಬಿಸರಳಿ ಅವರ ಕುಟುಂಬದ ಈ ವಿಶಿಷ್ಟ ವರಮಹಾಲಕ್ಷ್ಮಿ ಪೂಜೆ ನಿಜಕ್ಕೂ ಸಮಾಜಕ್ಕೆ ಭಾವೈಕ್ಯತೆಯ ಮಾದರಿಯಾಗಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಸ್ವಾಮಿ, ಇನಾಮ್ದಾರ್, ಗುರುಬಸವರಾಜ್ ಹಳ್ಳಿಕೇರಿ, ಅನ್ವರ್ ಹುಸೇನ್ ಗಡಾದ್, ತೋಟಯ್ಯ, ಮಲ್ಲಪ್ಪ, ಸತೀಶ್, ಮಂಜುನಾಥ್, ಇಸ್ಮಾಯಿಲ್, ಪ್ರೇಮಾನಂದ್ ರೆಡ್ಡಿ, ರಮೇಶ್ ಜೋಳದ್, ಬಸಯ್ಯ, ರಾಮಣ್ಣ ಸೀಮಿಕೇರಿ, ವೀರಭದ್ರಯ್ಯ ಸ್ವಾಮಿ, ಸಂಜೀವ್ ಕಲ್ಗುಡಿ, ಮೈಬೂಬ್ ಸಾಬ್, ನನ್ನು ಸಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಹೆಸರು ನಜೀರುದ್ದೀನ್ ಅಂತಂದು ನಾವು 2019ರಲ್ಲಿ ಮನಿ ಓಪನಿಂಗ್ ಮಾಡಕ್ಕಂತ ಬಂದಿದ್ವಿ. ಅವತ್ತಿಂದ ಆಗಸ್ಟ್ 9ಕ್ಕೆ ಹೋಸಲಿ 2019 ಮನಿ ಓಪನಿಂಗ್ ಮಾಡಿದ್ದ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂತ ಬಂದಿದ್ವಿ. ಅಲ್ಲಿದ್ದ ನಮ್ಮ ಮನೆಗೆ ಎಲ್ಲರೂ ಬಂದು ಹೋಗ್ತಿದ್ದಾರೆ. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಎಲ್ಲ ಭೇದ ಭಾವ ಇಲ್ಲದ ನಾವು ಕರೆಕ್ಟ್ ಮಾಡ್ಕೊಂತ ಬಂದಿದ್ವಿ ಸರ್. 2019 ಮನಿ ಓಪನಿಂಗ್ ಮಾಡ್ಕೊಂತ ಬಂದ ಇವತ್ತು 8ನೇ ಪೂಜೆ ಇದು. ನಮ್ಮಲ್ಲಿ ಅಜ್ಜರು, ನಮ್ಮ MLAಗಳು, ನಮ್ಮ ZPR ಎಲ್ಲರೂ ಬಂದು ಹೋಗ್ತಾರೆ. ಯಾವ ನಾವು ಭೇದ ಭಾವ ಇಲ್ಲ, ಹಿಂದೂ ಮುಸ್ಲಿಂ ಯಾವ್ದನ್ನ ನೋಡೋಣ ಸರ್. ಎಲ್ಲ ದೇವ್ರಿಗೂ ನಾವು ಹೋಗಿ ಬರ್ತೀವಿ ಸರ್. ಸರ್ ನಮ್ಮ ಅಮ್ಮರು ಹೇಳಿದ್ರಿ, ಜೋಗಮ್ಮರು ಹೋಸಲೆ ಹಿಂಗ್ ಮಾಡ್ರಿ, ಕೊಡಕ್ ಸೇರಿ ಉಡಿಸಿ ಹಿಂಗಿಟ್ಟು ಕುಂಕುಮ ಇಟ್ಟು ಎಲ್ಲ ಆರತಿ ತಟ್ಟೆ ರೆಡಿ ಮಾಡ್ಕೊಂಡು ಅದಕ್ಕೆ ಹೋಳಿಗೆ ನೈವೇದ್ಯ ಮಾಡ್ರಿ, ಎಡಿ ಮತ್ತೆ ಅಜ್ಜರ್ ಕರ್ಕೊಂಬಂದು ಮಂಗಾರತಿ ಮಾಡಿಸ್ರಿ, ಪೂಜೆ ಕಾರ್ಯಕ್ರಮ ಎಲ್ಲ ಸರಿಯಾಗಿ ಮಾಡ್ರಿ. ಇವತ್ತಿನ ಟೈಮ್ 8:05ಕ್ಕೆ 15ಕ್ಕೆ ಮಾಡಂತಂದ್ರೆ ಆ ಪ್ರಕಾರ ಇವತ್ತು ಮಾಡಿದ್ರಿ. ನಮ್ಮ ಕುಟುಂಬ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಾರೆ. ನಮ್ಗೆ ಮತ್ತೆ ನಮ್ಮ ದೋಸ್ತರು ಎಲ್ಲರೂ ಸಹಕಾರ ಮಾಡ್ತಾರೆ. ಆಮೇಲೆ ನಮ್ಮೆಲ್ಲರಿಗೂ ನಿಮ್ಮಲ್ಲಿ ಯಾರು ಮಾಡಾಗಲ್ಲ, ಆದ್ರೆ ಮಾಡ್ತಾ ಇದ್ದಲ್ಲಪ್ಪ ಒಳ್ಳೇದಾಕತ್ತೀನಿ ಅಂತ ಹೇಳ್ತಾರೆ. ನಮ್ಮ ಪಟ್ಟದವ್ರು ಬಂದು ಹೋಗ್ತಾರೆ. ಇವತ್ತಿನ ದಿನ ನಮ್ಮ ಅಳವಂಡಿ ಗ್ರಾಮದ ಮುಸ್ಲಿಂ ಸಮಾಜದ ಮುಖಂಡರಾಗಿರ್ತಕ್ಕಂಥ ನಜೀರುದ್ದೀನ್ ಬಿಸರಳಿ ಅವರು ಸುಮಾರು 7-8 ವರ್ಷಗಳಿಂದಲೂ ಸಹಿತ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ವಿಶೇಷವಾಗಿ ಸಮುದಾಯವನ್ನು ಹೊರತುಪಡಿಸಿ ಎಲ್ಲ ಸರ್ವಧರ್ಮಗಳ ಸಂಪ್ರದಾಯಗಳನ್ನ, ಪದ್ಧತಿಗಳನ್ನ ತಾವು ಅಳವಡಿಸಿಕೊಳ್ತಾ ಇವತ್ತು ಈ ಒಂದು ಹಬ್ಬವನ್ನ ತಮ್ಮ ಮನೆಯ ಹಬ್ಬವಾಗಿ ಒಂದು ಜಾತ್ರೆಯ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಸಂತೋಷಕರ ಮತ್ತು ಶ್ಲಾಘನೀಯ ವಿಚಾರ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ವಿಷಯಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ನಾವೆಲ್ಲರೂ ನಾವು ಭಾರತೀಯರು ಅನ್ನುವಂಥ ನಿಟ್ಟಿನಲ್ಲಿ ಸರ್ವ ಧರ್ಮಗಳ ವಿಚಾರಧಾರೆಗಳನ್ನ ಜನರಿಗೆ ಬಿಂಬಿಸುತ್ತಾ ಇವತ್ತು ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸುತ್ತಿರುವ ನಜೀರುದ್ದೀನ್ ಬಿಸರಳಿ ಅವರಿಗೆ ಇವತ್ತು ಅವರ ಕುಟುಂಬ ವರ್ಗಕ್ಕೆ ಆ ಮಹಾಲಕ್ಷ್ಮಿ ಎಲ್ಲ ರೀತಿಯ ಒಳಿತನ್ನು ಮಾಡಲಿ. ಜೊತೆಗೆ ಅವರ ಕುಟುಂಬ ಯಾವ ರೀತಿಯಾಗಿ ಸಹಕಾರವನ್ನು ನೀಡ್ತಿದೆಯೋ ಅದೇ ರೀತಿಯಾಗಿ ನಮ್ಮ ಭಾಗದ ಸರ್ವಧರ್ಮೀಯ ಎಲ್ಲ ಮುಖಂಡರು ಸಹಿತ ಅವರ ಒಂದು ಈ ಕಾರ್ಯಕ್ಕೆ ಸಹಕಾರವನ್ನು ನೀಡ್ತಾ ಅವರಿಗೆ ಒಳಿತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಸದಾ ಕೈ ಜೋಡಿಸ್ತಾ ಬಂದಿದ್ದಾರೆ. ಜಾತಿ ಕೋಮ ಗಲಭೆಗಳ ಪ್ರತಿ ಹಂತದಲ್ಲಿ
ನೋಡ್ತಾ ಇದ್ದೀವಿ. ಆದರೆ ಅವುಗಳನ್ನೆಲ್ಲ ಬದಿಗೊತ್ತಿ ಎಲ್ಲ ಧರ್ಮಗಳು ಒಂದೇ ಎಂಬ ಭಾವದಿಂದ ಅವ್ರು ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಎಲ್ಲರನ್ನು ಹಿಂದೂ ಮುಸ್ಲಿಂ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕರೆದುಕೊಂಡು ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಸಂತೋಷವಾಗಿ ಮತ್ತು ಎಲ್ಲರೂ ಒಂದು ಬಂಧುತ್ವ ವಸುದೈವ ಕುಟುಂಬಕಂ ಎಂಬ ತತ್ವದ ಮೇಲೆ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಬಂದಿದ್ದಾರೆ. ಆದ ಕಾರಣ ನಾನು ಒಂದು ದೇವಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವರಿಗೆ ಅವರ ಪರಿವಾರವನ್ನು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ಲಕ್ಷ್ಮಿ ಯಾವತ್ತೂ ಅವ್ರನ್ನ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊ